ಕರ್ನಾಟಕದಾದ್ಯಂತ ನಮ್ಮೆಲ್ಲರ ಮನೆಗಳಿಗೆ ಪವರ್ ಸಪ್ಲೈನ ಕೊಡ್ತಾ ಇರ್ತಕ್ಕಂಥ ಬೆಸ್ಕಾಂ ಅದೇ ರೀತಿ ಎಲ್ಲ ಎಸ್ಕಾಂ ಗಳನ್ನ ಖಾಸಗೀಕರಣ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಎಸ್ಕಾಂ ಅದೇ ರೀತಿ ಬೆಸ್ಕಾಂ ನ ಸ್ಟಾಫ್ ಅನ್ನೋದು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು ಖಾಸಗೀಕರಣವನ್ನ ವಿರೋಧಿಸಿ ಇಷ್ಟೊಂದು ಯಾವ ಒಂದು ಕಂಪನಿಗೆ ಈ ಒಂದು ಒಡೆತನವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಖಾಸಗಿ ಒಡೆತನದ ಅಂದ್ರೆ ಟಾಟಾ ಪವರ್ಸ್ಗೆ ಒಂದು ಈ ಪರವಾನಗಿಯನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಏನಕ್ಕೆ ಈ ರೀತಿ ಮಾಡ್ತಾ ಇದಾರೆ ಅಂತಂದ್ರೆ ಟಾಟಾ ಪವರ್ಸ್ ಅನ್ನೋದು ಈ ಒಂದು ಪವರ್ ಡಿಸ್ಟ್ರಿಬ್ಯೂಷನ್ ನಮ್ಗೆ ಪರವಾನಗಿ ಅಂದ್ರೆ ಲೈಸೆನ್ಸ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿತ್ತು. ಸರ್ಕಾರ ಅದಕ್ಕೆ ಮುಂದಾಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಪ್ರತಿಭಟನೆಗಳನ್ನ ಮಾಡ್ತಾ ಇದೆ. ಬೆಸ್ಕಾಂ ನ ನೌಕರರಾಗಿರ್ಬೋದು, ಕೆಲವೊಂದು ರೈತರುಗಳು, ಗುತ್ತಿಗೆದಾರ ಇರೋರೆಲ್ಲ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ನಿಜವಾಗ್ಲೂ ಒಂದು ಪ್ರೈವೇಟೈಸೇಷನ್ ಆಗುತ್ತೆ. ಏನಕ್ಕೆ ಅವರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ? ಇನ್ ಕೇಸ್ ಏನಾದ್ರು ಪ್ರೈವೇಟೈಸೇಷನ್ ಆಗ್ತಾ ಇದೆ ಅಂತಂದ್ರೆ ಈಗೇನು ಫ್ರೀ ಪವರ್ ಸಪ್ಲೈ ಅನ್ನೋದು ಬರ್ತಾ ಇದೆ ಅದೆಲ್ಲ ನಿಂತೋಗುತ್ತಾ? ಫ್ರೀ ಪಂಪ್ ಸೆಟ್ ಗಳಿಗೆ ಏನು ಫ್ರೀ ಪವರ್ ಅಂತ ರೈತರಿಗೆ ಕೊಡ್ತಾ ಇದ್ದಾರೆ ಅದು ನಿಂತೋಗುತ್ತಾ? ಅಥವಾ ಈ ಪವರ್ ಬಿಲ್ಸ್ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತಾ? ಅಂಡ್ ಯಾವ ರೀತಿ ಒಂದು ಖಾಸಗೀಕರಣ ಆಗಿದೆ ಅಂತಂದ್ರೆ ವರ್ಕ್ ಆಗುತ್ತೆ ಅಂಡ್ ರೈತರಿಗೆ ಏನಾದ್ರು ಇದರಿಂದ ಅನ್ಯಾಯ ಆಗುತ್ತೆ? ಅದೇ ರೀತಿ ಈಗ ಬೆಸ್ಕಾಂ ಸ್ಟಾಫ್ ಏನಿದ್ದಾರೆ ಅವರ ಜಾಬ್ಸ್ ಏನಾದ್ರು ಅಪಾಯಕ್ಕೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವು ಇನ್ನೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋ ನಮಗೆ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಯೂಟ್ಯೂಬ್ ಲಿಂಕ್ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಷ್ಟಕ್ಕೂ ಎಸ್ಕಾಂ ಅಂತಂದ್ರೆ ಏನು ಅಂತಂದ್ರೆ ಒಂದು ಪವರ್ ಅನ್ನ ಉತ್ಪಾದನೆಯನ್ನ ಮಾಡಿ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಿ ವಿತರಣೆ ಮಾಡಿ ಅದನ್ನ ಮೇಂಟೆನೆನ್ಸ್ ಮಾಡುವಂತ ಸಂಸ್ಥೆಗಳಿಗೆ ಎಸ್ಕಾಂಗಳಂತ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಒಂದು ಪವರ್ ಸಪ್ಲೈಯನ್ನ ಮಾಡೋದಕ್ಕೆ ಅದನ್ನ ಮೇಂಟೈನ್ ಮಾಡಲಿಕ್ಕೆ ಸರ್ಕಾರ ಸೌಮ್ಯದ ಒಂದು 5 ಸಂಸ್ಥೆಗಳಿದಾವೆ. ಸೊ ಅದರಲ್ಲಿ ಬೆಸ್ಕಾಂ ಆಗಿರ್ಬೋದು, ಮೆಸ್ಕಾಂ, ಸಿಇಎಸ್ಸಿ, ಎಸ್ಕಾಂ, ಜೆಸ್ಕಾಂ ಅಂತ ಇವು ನಮ್ಮ ಕರ್ನಾಟಕದಾದ್ಯಂತ ಒಂದು ಪವರ್ ಸಪ್ಲೈಯನ್ನ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆಗಳು. ಇವು ಗೌರ್ಮೆಂಟ್ ಅಂಡರ್ ಅಲ್ಲಿ ಬರ್ತಾ ಇದಾವೆ. ಅಂಡ್ ಈ ರೀತಿ ಯಾವ ರೀತಿ ಇವರು ಪವರ್ ಅನ್ನ ಸಪ್ಲೈ ಕೊಡ್ತಾ ಇದ್ದಾರೆ ಕಸ್ಟಮರ್ಸ್ಗೆ ಅಂದ್ರೆ ನಮಗೆ, ಅದೇ ರೀತಿ ನಮಗೂ ಒಂದು ಅವಕಾಶವನ್ನ ಕೊಡಿ ಅಂತ ಹೇಳ್ಬಿಟ್ಟು ಟಾಟಾ ಪವರ್ಸ್ ಕಡೆಯಿಂದ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಮಗೂ ಒಂದು ಪರವಾನಗಿಯನ್ನ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಅದರ ವಿರುದ್ಧ ಈಗ ಇಷ್ಟೊಂದು ಪ್ರತಿಭಟನೆಗಳನ್ನು ಆಗ್ತಾ ಇರೋದು. ಇಷ್ಟಕ್ಕೂ ಯಾವ ರೀತಿ ಒಂದು ಪರವಾನಗಿಯನ್ನ ಕೊಡ್ತಾರೆ, ಇದು ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತ ನಾವು ನೋಡೋದಾದ್ರೆ, ಈಗ ಟಾಟಾ ಪವರ್ಸ್ ಅನ್ನೋದು ಪ್ಯಾರಲಲ್ ಲೈಸೆನ್ಸ್ ಡಿಸ್ಟ್ರಿಬ್ಯೂಷನ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದೆ ಅಂತಂದ್ರೆ, ಈಗ ಬೆಸ್ಕಾಂ ಯಾವ ರೀತಿ ಪವರ್ ಸಪ್ಲೈನ ಕೊಡ್ತಾ ಇದೆಯೋ ಕಸ್ಟಮರ್ಸ್ಗೆ, ಅದೇ ರೀತಿ ನಮ್ಗೊಂದು ಲೈಸೆನ್ಸ್ ಅನ್ನ ಕೊಡಿ, ನಾವು ಕೂಡ ಕಸ್ಟಮರ್ಸ್ಗೆ ಈ ರೀತಿ ಪವರ್ ಸಪ್ಲೈನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಆಸಕ್ತಿ ತೋರಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳು ಯಾವುದಿದೆ ಅಂತ ನಾವು ನೋಡೋದಾದ್ರೆ, ಸೊ ಕೋಲಾರ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಮೈಸೂರು ಇಂಥ ಒಂದು ಕೆಲವೊಂದು ಕಡೆಗಳಲ್ಲಿ ಅವರು ಪವರ್ ಡಿಸ್ಟ್ರಿಬ್ಯೂಷನ್ಗೆ ಮೆನ್ಷನ್ ಮಾಡಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂಡ್ ಟಾಟಾ ಪವರ್ ಅನ್ನೋದು ಈಗಾಗಲೇ ಕೆಲವೊಂದು ಸ್ಟೇಟ್ಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಅನ್ನು ಕೂಡ ಮಾಡ್ತಾ ಇದೆ. ಈಗ ಮುಂಬೈ ಆಗಿರ್ಬೋದು, ಒರಿಸ್ಸಾ ಆಗಿರ್ಬೋದು, ಸುಮಾರಷ್ಟು ಸ್ಟೇಟ್ಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಈಗಾಗಲೇ ಪವರ್ ಡಿಸ್ಟ್ರಿಬ್ಯೂಷನ್ ಅನ್ನ ಮೇಂಟೆನೆನ್ಸ್ ಅನ್ನು ಕೂಡ ಮಾಡ್ತಾ ಇದೆ. ಅದೇ ರೀತಿ ಇಲ್ಲಿ ಕೂಡ ನಮಗೆ ಒಂದು ಅವಕಾಶವನ್ನ ಕೊಡಿ ಅಂತ ಹೇಳ್ಬಿಟ್ಟು ಅವರು ಒಂದು ಅರ್ಜಿಯನ್ನ ಸಲ್ಲಿಸಿರೋದು. ಟಾಟಾ ಪವರ್ಸ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿ ಅವ್ರು ಡಿಮ್ಯಾಂಡ್ ಮಾಡ್ತಿದ್ದಾರೆ ಈ ಒಂದು ಪರವಾನಗಿಯನ್ನ ಏನಕ್ಕೆ ಮಾಡ್ತಿದ್ದಾರೆ ಅಂತ ನಾವು ನೋಡ್ತಾ ಇದಾರೆ. ಸೊ ಅವ್ರು ಹೇಳೋದ್ರ ಪ್ರಕಾರ ಒಂದು ಪ್ರೈವೇಟೈಸೇಷನ್ ಆಗಿದೆ ಅಂತಂದ್ರೆ ಒಂದು ಉತ್ತಮ ಸೇವೆಯನ್ನ ಕೊಡಬಹುದು, ದೂರುಗಳಿಗೆ ವೇಗವಾಗಿ ಸ್ಪಂದನೆಯನ್ನ ಮಾಡಬಹುದು, ಅಂಡ್ ಕಡಿಮೆ ವಿದ್ಯುತ್ ನಷ್ಟವನ್ನ ನಾವು ಮಾಡ್ತೀವಿ. ಅದೇ ರೀತಿ ಹೆಚ್ಚು ಹೂಡಿಕೆ, ಹೊಸ ತಂತ್ರಜ್ಞಾನವನ್ನ ನಾವು ತರ್ತೀವಿ ಒಂದು ಫೀಲ್ಡ್ ಅಲ್ಲಿ, ಸ್ಮಾರ್ಟ್ ಮೀಟರ್, ಆಟೋಮೇಷನ್, ಡಿಜಿಟಲ್ ಬಿಲ್ಲಿಂಗ್ ಅಂಡ್ ಈ ರೀತಿ ಬೇರೆ ಬೇರೆ ಕಾಂಪಿಟೇಟರ್ಸ್ ಇದಾರೆ ಅಂದ್ರೆ ಸ್ಪರ್ಧೆ ಇದೆ ಅಂತಂದ್ರೆ ಈ ಒಂದು ಫೀಲ್ಡ್ ಅಲ್ಲಿ, ಆವಾಗ ಒಂದಕ್ಕಿಂತ ಹೆಚ್ಚು ಕಂಪನಿಗಳಿದ್ರೆ ಸೇವೆ ಅನ್ನೋದು ಸುಧಾರಿಸುತ್ತದೆ ಅನ್ನೋ ಒಂದು ವಾದವನ್ನ ಅವರು ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಅವರ ದಿಲ್ಲಿ, ಮುಂಬೈ, ಒರಿಸ್ಸಾ ಇಂತಹ ಸುಮಾರಷ್ಟು ಕಡೆಗಳಲ್ಲಿ ಅವರು ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಎಸ್ಕಾಂ ನೌಕರರು, ಕೆಲವೊಂದು ಸಂಘಟನೆಗಳು, ಗುತ್ತಿಗೆದಾರರು, ರೈತರು ಏನಕ್ಕೆ ಇದನ್ನ ವಿರೋಧಿಸ್ತಾ ಇದ್ದಾರೆ ಅಂತಂದ್ರೆ, ಈಗಾಗಲೇ ರೈತರಿಗೆ ಕೆಲವೊಂದು ಸಬ್ಸಿಡಿ ಮೂಲಕವಾಗಿ ಫ್ರೀ ವಿದ್ಯುತ್ ಅನ್ನೋದು ಸಿಗ್ತಾ ಇದೆ ಪಂಪ್ ಸೆಟ್ ಗಳಿಗೆ. ಇಫ್ ಇನ್ ಕೇಸ್ ಅದೇನಾದ್ರೂ ಖಾಸಗೀಕರಣ ಆಗಿದೆ ಅಂತಂದ್ರೆ ಮೇ ಬಿ ಅವರ ಆ ರೀತಿ ಫ್ರೀ ಸ್ಕೀಮ್ ಅನ್ನು ಕಳ್ಕೊಳ್ಬಹುದು ಅನ್ನೋ ಒಂದು ಭಯದಲ್ಲಿ ಅವರಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ರೀತಿ ಏನಾದ್ರು ಪ್ರೈವೇಟೈಸೇಷನ್ ಮಾಡಿದಾರೆ ಅಂತಂದ್ರೆ ಅವ್ರು ಯಾವತ್ತಿದ್ರು ಪ್ರಾಫಿಟ್ ಬುಕಿಂಗ್ ಕಡೆ ಇರ್ತಾರೆ. ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಯಾರಿಟಿ ಅನ್ನೋದು ಒಂದು ಇಂಡಸ್ಟ್ರಿಯಲ್ ಏರಿಯಾ ಕಡೆ ಆಗಿರ್ಬೋದು ಅಥವಾ ಸಿಟಿ ಕಡೆ ಆಗಿರ್ಬೋದು ಹೆಚ್ಚು ಪ್ರಯಾರಿಟಿಯನ್ನ ಮಾಡ್ತಾರೆ. ರೂರಲ್ ಏರಿಯಾ ಅಂದ್ರೆ ಗ್ರಾಮೀಣ ಪ್ರದೇಶಗಳಿಗೆ ಅವರು ಒತ್ತನ್ನ ಕೊಡದೇ ಇರಬಹುದು. ಇದರಿಂದ ಗ್ರಾಮ ನಿವಾಸಿಗಳಿಗಾಗಿರ್ಬೋದು ಅಥವಾ ರೈತರಿಗೆ ಇದರಿಂದ ಅನಾನುಕೂಲಗಳಾಗೋ ಚಾನ್ಸಸ್ ಇರ್ತದೆ. ಅಂಡ್ ಜಾಬ್ ಲಾಸಸ್ ಕೂಡ ತುಂಬಾ ಜಾಸ್ತಿ ಆಗಿರ್ತದೆ ಅನ್ನೋ ಒಂದು ಆತಂಕವನ್ನ ಕೂಡ ಅವರು
ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಒಂದು ಖಾಸಗೀಕರಣದ ಬಗ್ಗೆ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಅಧಿಕೃತವಾದ ಒಂದು ಅಪ್ರೂವಲ್ ಅನ್ನೋದು ಸಿಕ್ಕಿಲ್ಲ. ಅಂಡ್ ಇದು ಒಂದು ವಿಚಾರಣೆಯ ಹಂತದಲ್ಲಿದೆ. ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಖಾಸಗೀಕರಣಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರೊಬಬ್ಲಿ ಖಾಸಗೀಕರಣ ಅನ್ನೋದು ಅವರು ಪ್ರೀಪೇಯ್ಡ್ ರೀತಿಯಲ್ಲಿ ಮಾಡೋ ಚಾನ್ಸಸ್ ಗಳಿರ್ತದೆ. ಅಂದ್ರೆ ನಾವು ಯಾವ ರೀತಿ ಸಿಮ್ಗೆ ರೀಚಾರ್ಜ್ ಮಾಡ್ಕೊಳ್ತೀವಲ್ಲ, 1 ಮಂತ್ಗೆ 28 ದಿವಸಕ್ಕೆ ಅನ್ಲಿಮಿಟೆಡ್ ಕಾಲ್ಸ್ ಡೇಟಾ ಎಷ್ಟು ಅಂತ ಏನ್ ಮಾಡ್ಕೊಳ್ತೀವೋ ಅದೇ ರೀತಿ ನಮ್ಗೆ 1 ತಿಂಗಳಿಗೆ ಇಷ್ಟು ಯೂನಿಟ್ ಬೇಕಂತ ರೀಚಾರ್ಜ್ ಮಾಡ್ಕೊಳ್ಳೋ ಒಂದು ಸ್ಕೀಮ್ ತರೋ ಚಾನ್ಸಸ್ ಗಳಿದೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಖಾಸಗೀಕರಣ ಆಗಿದೆ ಅಂತಂದ್ರೆ ಅವ್ರಿಗೆ ಎಷ್ಟು ಬಿಲ್ಸ್ ಬೇಕಾದಷ್ಟು ರೈಸ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಆತಂಕ ಕೂಡ ಜನರಲ್ಲಿ ಇರ್ಬೋದು. ಬಟ್ ಆ ರೀತಿ ಏನಾದ್ರು ಆಗ್ತಿದೆ ಅಂತಂದ್ರೆ ಸರ್ಕಾರ ಅನ್ನೋದು ಬಂದು ಅಲ್ಲಿ ಕೆಲವೊಂದು ಕಂಡೀಷನ್ಸ್ ಅನ್ನ ಹಾಕೋ ಚಾನ್ಸಸ್ ಗಳು ಕೂಡ ಇರ್ತದೆ. ಯಾವ ರೀತಿ ಇಂಡಿಗೋ ಕ್ರೈಸಿಸ್ ಆದಾಗ ಅವ್ರು ಯಾವ ರೀತಿ ಪ್ರೈಸಸ್ ಹೈಕ್ ಮಾಡ್ಕೊಂಡು ಹೋದ್ರು, ಅವಾಗ ಗೌರ್ಮೆಂಟ್ ಅನ್ನೋದು ಒಂದು ರೂಲ್ಸ್ ಅನ್ನ ತರುತ್ತಲ್ಲ, ಸೊ ಆ ರೀತಿ ಒಂದು ರೂಲ್ಸ್ ಅನ್ನ ತರೋ ಚಾನ್ಸಸ್ ಗಳು ಕೂಡ ಇರ್ತದೆ. ಅಂಡ್ ಒಂದೇ ಮೊನೋಪೊಲಿ ಅನ್ನೋ ಒಂದು ಸಿಸ್ಟಮ್ ಏನಿರುತ್ತೋ ಅದು ಹೋಗ್ಲಾಡಿಸಬಹುದು. ಈಗೇನು ಎಸ್ಕಾಂಗಳು ಏನಿದಾವೆ ಅವ್ರು ಕೊಡುವಂತ ಸರ್ವಿಸ್ ಏನು ಅದರ ಮೇಲೆ ಡಿಪೆಂಡ್ ಆಗಿದ್ವಲ್ಲ, ಈ ರೀತಿ ಕಾಂಪಿಟೇಟರ್ ಗಳು ಬಂದಿದ್ದಾರೆ ಅಂದ್ರೆ ಒಂದು ಸೇವೆ ಅನ್ನೋದು ಕೂಡ ಸುಧಾರಣೆಯನ್ನ ನಾವು ಕಾಣಬಹುದಾಗಿರ್ತದೆ. ಒಂದು ಪರವಾನಗಿ ಕೊಟ್ಟಿದ ತಕ್ಷಣ ಬೆಸ್ಕಾಂ ಅನ್ನೋದು ಮುಚ್ಕೊಳ್ಳೋದಿಲ್ಲ, ಅದು ಕೂಡ ಇರ್ತದೆ. ಸೊ ಅದ್ರ ಜೊತೆಗೆ ಇದು ಒಂದು ಕಾಂಪಿಟೇಟರ್ ಆಗಿ ಮುಂದುವರಿಯುವ ಚಾನ್ಸಸ್ ಗಳಿರ್ತದೆ. ಇದ್ರ ಬಗ್ಗೆ ಖಾಸಗೀಕರಣದ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು? ನನಗನ್ಸೋದ್ರ ಪ್ರಕಾರ ಖಾಸಗೀಕರಣ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಸೇವೆ ಅನ್ನೋದು ಉತ್ತಮವಾಗಿರ್ತದೆ. ಅಂಡ್ ಈ ಒಂದು ಬೆಸ್ಕಾಂ ಏನ್ ನಡೀತಾ ಇದೆ, ಈ ಒಂದು ಬೆಸ್ಕಾಂ ಸರ್ಕಾರದ ಅಧೀನದಲ್ಲಿ ಬರೋದ್ರಿಂದ ಈ ಪೊಲಿಟಿಕಲ್ ಪಾರ್ಟಿಗಳು ಇದನ್ನು ಒಂದು ಅಡ್ವಾಂಟೇಜ್ ತಗೊಂಡು ಫ್ರೀ ಸ್ಕೀಮ್ಗಳಾಗಿ ಏನು ಫ್ರೀ ಕರೆಂಟ್ ಅಂತ ಹೇಳ್ಬಿಟ್ಟು ಆಶ್ವಾಸನೆಗಳನ್ನ ಕೊಟ್ಟು ಅವ್ರಿಗೆ ದುಡ್ಡನ್ನ ಪೇ ಮಾಡದೇ ಇರೋದ್ರಿಂದ ಅವರು ಈ ಒಂದು ಯೂನಿಟ್ ಗಳನ್ನ ರೇಟ್ ಜಾಸ್ತಿ ಮಾಡೋದ್ರಿಂದ ಮತ್ತೆ ಅವರೇನದು ಎಂಡ್ ಆಫ್ ದ ಡೇ ಒಬ್ಬ ಕಸ್ಟಮರ್ಗೆ ಬರುತ್ತೆ ಅಂದ್ರೆ ನಮ್ಗೆ ಬರುತ್ತೆ, ಆ ರೀತಿ ಮಾಡೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇಫ್ ಇನ್ ಕೇಸ್ ಈ ರೀತಿ ಪ್ರೈವೇಟೈಸೇಷನ್ ಮಾಡಿದ್ರೆ ಅಂತಂದ್ರೆ ಅವ್ರ ಆಶ್ವಾಸನೆ ಕೊಡೋದಕ್ಕೆ ಮುಂದೆ ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಪ್ರೈವೇಟೈಸೇಷನ್ ಅಲ್ಲಿ ಇದೆ ಅಂತಂದ್ರೆ ಅವ್ರಿಗೆ ದುಡ್ಡು ಕೊಟ್ರೆ ಅವ್ರು ಪವರ್ ಸಪ್ಲೈ ಕೊಡ್ತಾರೆ. ಸೊ ಆ ರೀತಿ ಪ್ರೈವೇಟೈಸೇಷನ್ ಮಾಡಿದ್ರೆ ಈ ರೀತಿ ಕೆಲವೊಂದು ಅಡ್ವಾಂಟೇಜ್ಗಳು ಕೂಡ ಇರುತ್ತದೆ ಅಂತಾನೆ ಹೇಳ್ಬೋದು. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಷ್ಟು ಬೆಸ್ಕಾಂನ ಪ್ರೈವೇಟೈಸೇಷನ್ ಬಗ್ಗೆ ತಿಳಿಸೋದ್ರ ಮಾಹಿತಿ ಆಗಿತ್ತು. ಈ ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.